ಎಲ್ಲರಿಗೂ ನಮಸ್ಕಾರ. ವರ್ಷಂಪ್ರತಿ ನಡೆಯುವ ಶ್ರೀ ಕ್ಷೇತ್ರ ಗುಡ್ಡಮಾಡಿಯ ಈ ಷಷ್ಠಿ ಮಹೋತ್ಸವ ಕಾರ್ಯಕ್ರಮ ಈ ವರ್ಷ 26 ಮತ್ತು 27ರಂದು ಜರುಗ್ತಾ ಇದೆ. ಸುಮಾರು 2 ದಿನಗಳ ಕಾಲ ನಡೆಯುವಂಥ ಈ ಒಂದು ಕಾರ್ಯಕ್ರಮ ಇವತ್ತು ಬೆಳಿಗ್ಗೆಯಿಂದ ಪ್ರಾರಂಭವಾಗಿ ಮಠ ಪ್ರದಕ್ಷಿಣೆ, ಈ ಸಾರ್ವಜನಿಕ ಪ್ರಸಾದ ವಿತರಣೆ ನಡೀತಾ ಇದೆ. ಹಾಗೆಯೇ ನಾಳೆ ಬೆಳಿಗ್ಗೆ ಹಾಲಿಟ್ಟು ಸೇವೆ, ನಾಗಮಂಡಲ, ತುಲಾಭಾರ ಸೇವೆ ಇದೆಲ್ಲ ಮುಂದಿನ 24 ಗಂಟೆಗಳಲ್ಲಿ ನಡೀಲಿಕ್ಕಿದೆ. ನಮ್ಮ ನಿರೀಕ್ಷೆಗೆ ಮೀರಿ ಜನರು, ಭಕ್ತರು ಗುಡ್ಡಮಾಡಿಗೆ ಬರ್ತಾ ಇದ್ದಾರೆ. ನಮ್ಮ ನಿರೀಕ್ಷೆಯ ಪ್ರಕಾರ 2 ದಿವಸಗಳಲ್ಲಿ ಸುಮಾರು 1 ಲಕ್ಷ ಜನ ಶ್ರೀ ಕ್ಷೇತ್ರ ಗುಡ್ಡಮಾಡಿಗೆ ಬರುವವರಿದ್ದಾರೆ. ಅದರಂತೆ ಈಗಾಗಲೇ ಈ ಸಮಯ 5 ಗಂಟೆಗೆ ಸುಮಾರು ನಮ್ಮ ಅಂದಾಜಿನಲ್ಲಿ 25,000 ಜನ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಸುಮಾರು 50,000 ಜನ ಇವತ್ತು ನಮ್ಮ ಪ್ರಸಾದ ಸ್ವೀಕಾರದಲ್ಲಿ ಪಾಲ್ಗೊಳ್ಳುತ್ತಾರೆ ಎಂಬ ಒಂದು ನಿರೀಕ್ಷೆ ಮತ್ತು ಅದಕ್ಕೆ ನಾವು ತಯಾರಾಗಿದ್ದೇವೆ. ಈ ಭಾಗದ ಗ್ರಾಮಸ್ಥರು, ಜನರು, ಸ್ವಯಂ ಸೇವಕರು, ಮಾಧ್ಯಮದ ಸ್ನೇಹಿತರು ಮತ್ತು ಆರಕ್ಷಕ ಠಾಣೆಯ, ಪೊಲೀಸ್ ಇಲಾಖೆಯ ಎಲ್ಲರ ಸಹಕಾರದಲ್ಲಿ ಈ ದೇವಸ್ಥಾನದಲ್ಲಿ ಈ ಒಂದು ಷಷ್ಠಿ ಮಹೋತ್ಸವ ಭಾಳ ವಿಜೃಂಭಣೆಯಿಂದ ಸಾಗ್ತಾ ಇದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ಹಾಗೆ ಊರ ಮತ್ತು ಪರವೂರ ಜನರ ಸಹಕಾರವನ್ನು ಕೂಡ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ. ನಮಸ್ಕಾರ. ನಾಳೆ ತುಲಾಭಾರ ಸೇವೆ ಇದೆ, ಧಕ್ಕೆ ಬಲಿ ಇದೆ, ನಾಗಮಂಡಲ ಇದೆ. ಹಾಗಾಗಿ ಮತ್ತಿಷ್ಟು ಜನ ಸೇರ್ತಾರೆ ಮತ್ತು ಕ್ರಿಸ್ಮಸ್ ವೀಕೆಂಡ್ ಆಗಿದ್ದರಿಂದ ಮತ್ತು ರಜೆಗಳು ಸಾಲು ಇರುವುದರಿಂದ ಬಹುಶಃ ನಮ್ಮ ನಿರೀಕ್ಷೆಗೂ ಹೆಚ್ಚು ಜನ ನಾಳೆ ಮತ್ತು ನಾಡಿದ್ದು ಭಾನುವಾರ ಕೂಡ ಆಗ್ತಾರೆ ಅನ್ನೋ ಒಂದು ನಿರೀಕ್ಷೆಯಿಂದ ನಾವು ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದೀವಿ. ಅಭಿನಂದನ್ ಶೆಟ್ಟಿ, ದೇವಸ್ಥಾನದ ಅನುವಂಶೀಯ ಮುಕ್ತೇಶ್ವರ ಶ್ರೀ ಬಿ ಅರುಣ್ ಕುಮಾರ್ ಶೆಟ್ಟಿಯವರ ಪುತ್ರ. ವರ್ಷಗಳಿಂದ ಜನರು ಭಾಳ ನಂಬಿಕೊಂಡು ಬಂದಂಥ ಕ್ಷೇತ್ರ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರ. ಇಲ್ಲಿ ಅವರ ನಂಬಿಕೆಯಲ್ಲಿ ಮಠ ಪ್ರದಕ್ಷಿಣೆ ಅವರು ಭಾಳ ನಂಬಿದಂಥ ಒಂದು ಪದ್ಧತಿ. ಹಾಗೆಯೇ ನಮ್ಮ ಪ್ರಸಾದ ವಿತರಣೆ ಕೂಡ ಭಾಳ ವಿಶಿಷ್ಟವಾದದ್ದು. ಈ ಭಾಗದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಕಡೆಯಲ್ಲಿ ಇಷ್ಟು ಜನ ಒಮ್ಮೆಲೆ ಒಂದು ಜಾತ್ರೆಯಲ್ಲಿ ಪ್ರಸಾದವನ್ನು ಸ್ವೀಕರಿಸುವುದು ಭಾಳ ಅಪರೂಪ. ಅದರಲ್ಲಿ ಶ್ರೀ ಕ್ಷೇತ್ರ ಗುಡ್ಡಮಾಡಿಯಲ್ಲಿ ಮಾತ್ರ ಇದು ಸಾಧ್ಯ ಅಂತ ನಮಗೆ ತಿಳಿದಿದೆ. ಮತ್ತು ಅದೇ ರೀತಿಯಲ್ಲಿ ಹರಕೆ ಸೇವೆ ಕೂಡ ಭಾಳ ವಿಶಿಷ್ಟವಾದದ್ದು. ಸಂತಾನ ನಿವಾರಣೆಗಾಗಿ ಮತ್ತು ಹಲವಾರು ರೋಗ ರುಜಿನಗಳ ಒಂದು ನಿವಾರಣೆಗಾಗಿ ಜನ ನಂಬಿಕೊಂಡು ಬಂದಂಥ ಒಂದು ಪದ್ಧತಿ ಇದು. ನೂರಾರು ವರ್ಷಗಳಿಂದ ಅವರು ಕಂಡುಕೊಂಡಂಥ ಗ್ರಾಮೀಣ ಭಾಗದ ಜನ ಇದನ್ನು ನಂಬಿಕೊಂಡು ಬಂದಿದ್ದಾರೆ. ಇದೆಲ್ಲರೂ ಇಲ್ಲಿಯ ವೈಶಿಷ್ಟ್ಯ. ಮತ್ತು ಇಲ್ಲಿ ಅಕ್ಕಿ ಮತ್ತು ಕಾಯಿಯ ತುಲಾಭಾರ ನಾಗನಿಗೆ ಬಹಳ ಪ್ರಿಯವಾದದ್ದು ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿ ತುಲಾಭಾರ ಸೇವೆಗಳು ಕೂಡ ನಾಳೆಯ ದಿವಸ ಇಲ್ಲಿ ನಡೆಯಲಿಕ್ಕಿದೆ.